Digital entertainment. Now available on your cable TV. Den Digital Cable is here. ಬೀದರ್ನ ವೈದ್ಯಕೀಯ ಕ್ಷೇತ್ರದಲ್ಲಿ ಹೆಸರುವಾಸಿಯಾಗಿರುವ ಡಾಕ್ಟರ್ ಚಂದ್ರಕಾಂತ್ ಗುದ್ಗೆ ಅವರು ನಗರದ ಹೃದಯ ಭಾಗದಲ್ಲಿ ಅತ್ಯಾಧುನಿಕ ಯಂತ್ರೋಪಕರಣ ಹಾಗೂ ನುರಿತ ತಜ್ಞ ವೈದ್ಯರ ತಂಡದೊಂದಿಗೆ ಗುದ್ಗೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭಿಸಿದ್ದಾರೆ. ಈ ಆಸ್ಪತ್ರೆಯಲ್ಲಿ ಡಯಾಲಿಸಿಸ್ ಯೂನಿಟ್, ಮಾಡ್ಯುಲರ್ ಆಪರೇಷನ್ ಥಿಯೇಟರ್, ಲ್ಯಾಪ್ರೋಸ್ಕೋಪಿ, ಎಂಡೋಸ್ಕೋಪಿ, ಹೈಟೆಕ್ ಲೇಬರ್ ರೂಮ್, ಅಲ್ಟ್ರಾಸೌಂಡ್, 2D ಎಕೋ, ಸಿಆರ್ಮ್, ಡಿಜಿಟಲ್ ಎಕ್ಸ್ರೇ, ಫಿಸಿಯೋಥೆರಪಿ ಚಿಕಿತ್ಸೆ ಸೇರಿದಂತೆ MICU, ICU, SICU, NICU, ಸ್ಟೆಪ್-ಡೌನ್ ಇಂಟೆನ್ಸಿವ್ ಕೇರ್ ಯೂನಿಟ್ ಸೌಲಭ್ಯ ಒಳಗೊಂಡಂತೆ ಶೇರಿಂಗ್ ರೂಮ್, ಸ್ಪೆಷಲ್ ರೂಮ್, ಡಿಲಕ್ಸ್ ರೂಮ್, ಶೂಟ್ ರೂಮ್, 24 ಅವರ್ಸ್ ಆಕ್ಸಿಡೆಂಟ್ ಆ್ಯಂಡ್ ಎಮರ್ಜೆನ್ಸಿ, ಫಾರ್ಮಸಿ, ಆಂಬ್ಯುಲೆನ್ಸ್ ಸೇರಿದಂತೆ ಲ್ಯಾಬೊರೇಟರಿ ಲಭ್ಯವಿರುತ್ತದೆ. ಚಿಕಿತ್ಸೆಗಾಗಿ ಬೇರೆ ರಾಜ್ಯ ಹಾಗೂ ಬೇರೆ ಜಿಲ್ಲೆಗಳಿಗೆ ಹೋಗುವ ಅವಶ್ಯಕತೆ ಇಲ್ಲ. ಯಾವುದೇ ತರಹದ ಕಾಯಿಲೆ ಇದ್ದರೆ ಗುದ್ಗೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಗುದ್ಗೆ ಆಸ್ಪತ್ರೆ ನಂಬರ್ 8-11-4 ಸ್ಟೇಡಿಯಂ ರೋಡ್, ಕೇಂದ್ರ ಬ್ಯಾಂಕ್ ಎದುರುಗಡೆ, ಬೀದರ್. ಸಂಪರ್ಕಿಸಲು ದೂರವಾಣಿ 08482 22684 ಮತ್ತು 9880966842. ನಮಸ್ಕಾರ, ಸುದ್ದಿ ಸಮಯಕ್ಕೆ ಸ್ವಾಗತ. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಸತೀಶ್ ಕುಮಾರ್ ಬಿರಾದರ್. ಮುಖ್ಯಾಂಶಗಳು: ಔರಾ ಶಾಸಕ ಪ್ರಭು ಚವ್ಹಾಣರಿಂದ ಗ್ರಾಮ ಸಂಚಾರ, ಗ್ರಾಮಸ್ಥರ ಸಮಸ್ಯೆಗಳಿಗೆ ಸ್ಥಳದಲ್ಲಿಯೇ ಪರಿಹಾರ. ಭಾಲ್ಕಿ ತಾಲೂಕಿನ ಖಟಕ್ ಚಿಂಚೋಳಿಯಲ್ಲಿ ಲಿಂಗೈಕ್ಯ ಬಸವಲಿಂಗ ಶಿವಾಚಾರ್ಯರ 66ನೇ ಪುಣ್ಯಸ್ಮರಣೆ. ಪನ್ನರ್ಲಾಲ್ ಹೇರ್ಲಾಲ್ ಕಾಲೇಜಿನಲ್ಲಿ ಸುಭಾಷ್ ಚಂದ್ರ ಬೋಸರ 120ನೇ ಜಯಂತಿ ಆಚರಣೆ. ಸತ್ಯಸಾಯಿ ಸೇವಾ ಸಮಿತಿ ವತಿಯಿಂದ PUC ಪದವಿ ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ ಭಾಷಣ ಸ್ಪರ್ಧೆ. ಶುಕ್ಲ ತೀರ್ಥ ಸೇವಾ ಸಮಿತಿ ವತಿಯಿಂದ ಸ್ವಾಮಿ ವಿವೇಕಾನಂದರ 154ನೇ ಜಯಂತಿ ಆಚರಣೆ. ಸುದ್ದಿಯ ವಿವರಗಳು. ಮಂಗಳವಾರ ಸುಂದರಾಳ್, ಜನಕನಾಳ್ ಸೇರಿದಂತೆ ವಿವಿಧ ಗ್ರಾಮಗಳಿಗೆ ಭೇಟಿ ನೀಡಿದ ಔರಾ ಶಾಸಕ ಪ್ರಭು ಚವ್ಹಾಣ್ ಅವರು ಗ್ರಾಮಸ್ಥರ ಸಮಸ್ಯೆಗಳನ್ನು ಆಲಿಸದಲ್ಲದೆ ಪರಿಹಾರಕ್ಕೆ ಕ್ರಮ ಕೈಗೊಂಡರು. ಔರಾ ಶಾಸಕರಾದ ಪ್ರಭು ಚವ್ಹಾಣ್ ಅವರು ಮಂಗಳವಾರ ಸುಂದಾಳ್, ಜನಕನಾಳ್, ನಂದ್ಯಾಳ್, ನಾಗಮತ್ಪಳ್ಳಿ, ಕರಂಜಿ ಕೆ, ಕರಂಜಿ ಬಿ, ರಾಯಪಳ್ಳಿ, ಲಿಂಗದಳ್ಳಿ, ಇಟ್ಗಾಳ್ ಮುಂತಾದ ಗ್ರಾಮಗಳಿಗೆ ಭೇಟಿ ನೀಡಿ ಗ್ರಾಮಗಳ ಜ್ವಲಂತ ಸಮಸ್ಯೆಗಳ ಗ್ರಾಮಸ್ಥರಿಂದ ಆಲಿಸಿ ಶೀಘ್ರವೇ ಇತ್ಯರ್ಥಪಡಿಸಲು ಗ್ರಾಮ ಸಂಚಾರದಲ್ಲಿ ಉಪಸ್ಥಿತರಿದ್ದ ಸಂಬಂಧಪಟ್ಟ ಇಲಾಖೆಗಳ ಅಧಿಕಾರಿಗಳಿಗೆ ತಾಕೀತು ಮಾಡಿದರು. ಈ ವೇಳೆ ಶಾಸಕ ಪ್ರಭು ಚವ್ಹಾಣ್ ಅವರು ಮಾತನಾಡಿ, ಗ್ರಾಮಗಳಿಗೆ ಬೇಕಾದ ಮೂಲಭೂತ ಸೌಲಭ್ಯಗಳು ಕಲ್ಪಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿದ್ದೇನೆ. ಶುದ್ಧ ಕುಡಿಯುವ ನೀರು, ರಸ್ತೆ, ಚರಂಡಿ, ಸಾರಿಗೆ ಸೌಲಭ್ಯ, ವಿದ್ಯುತ್, ಶಿಕ್ಷಣ, ಆರೋಗ್ಯ ಮುಂತಾದ ಸೌಕರ್ಯಗಳನ್ನು ಒದಗಿಸಲಾಗುವುದು ಎಂದು ಗ್ರಾಮಸ್ಥರಿಗೆ ಭರವಸೆ ನೀಡಿದಲ್ಲದೆ ಆ ಗ್ರಾಮಸ್ಥರ ಸಮಸ್ಯೆಗಳನ್ನು ಪರಿಹರಿಸಲು ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಅಧಿಕಾರಿಗಳಿಗೆ ಕಿವಿಮಾತು ಹೇಳಿದರು. ಆಹಾರ ಇಲಾಖೆಯ ರವಿ ಮಾತನಾಡಿ, ರೇಷನ್ ವಿತರಣೆ, BPL ಕಾರ್ಡ್ ಬಗ್ಗೆ ಏನಾದರೂ ಸಮಸ್ಯೆ ಇದ್ದರೆ ಕಚೇರಿಗಳಿಗೆ ಸಂಪರ್ಕಿಸಬೇಕು. ಗ್ರಾಮ ಪಂಚಾಯತ್ ಕಚೇರಿಗಳಲ್ಲಿ ಹೊಸ APL ಕಾರ್ಡುಗಳ ನೋಂದಣಿ ಕಾರ್ಯ ನಡೆದಿದೆ ಎಂದು ಗ್ರಾಮಸ್ಥರಿಗೆ ತಿಳಿಸಿದರು. ಶಾಸಕ ಪ್ರಭು ಚವ್ಹಾಣರ ನೇತೃತ್ವದಲ್ಲಿ ನಡೆದ ಗ್ರಾಮ ಸಂಚಾರ ಕಾರ್ಯಕ್ರಮದಲ್ಲಿ ಬಿಜೆಪಿ ತಾಲೂಕಾಧ್ಯಕ್ಷ ಸತೀಶ್ ಪಾಟೀಲ್, ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಜಗನ್ನಾಥ್ ಮೂರ್ತಿ, ಪಾಂಡುರಂಗ್ ಸೂರ್ಯವಂಶಿ, ಪಂಡಿತ್ ಪಾಟೀಲ್, ಸಂಜೀವ್ ಕುಮಾರ್ ಮಾನ್ಕಾರಿ ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು ಪಾಲ್ಗೊಂಡಿದ್ದರು. सर 3 साल से 3 महीने से हम आधार कार्ड लिंक करें,
उधर फेंक दे उधर कैसा जी ಅದು ನಂದು ಜಮೀನಲ್ಲ ಅವರು ಬೇಕಂತ ಮಾಡ್ತಾ ಇದಾರ 2005 ನಿರ್ಧಾರ ऐकून घ्या ते कोण पूछतो माझे आता तुम्ही राशिंगला जायचं नाही गावात येऊन तुम्हाला डिनर देईल दिलं नाही तर हा माझ्याकडे घ्यायला या सगळं सोडून द्या ठीक आहे सोडू नका नहीं उपसा तुम्ही बोलतो हा रवी महीने में एक दिन आगे ओके नंतर स्कूल शाळेत मास्तर आहे ना शिकवते पोराला ओके लाइनमॅन येते का लाइनमॅन येते राशन आपके गांव में देने लगाता हूँ अब कट होगा साहब राशन कार्ड के वही पूछ तो आगे भैया पूछ रहा हूँ पंचायत मध्ये है का बिल कलेक्टर तो उधर पुत्र का हो गया अच्छा अभी बताओ राशन कार्ड कितना लोग कट हो गया राशन कार्ड हाथवरती करा राशन कार्ड कोणाचे कट झाले हात ಭಾಲ್ಕಿ ತಾಲೂಕಿನ ಖಡಕ್ಚಿಂಚೋಳಿ ಗ್ರಾಮದ ಹಿರೇಮಠಹೊನ್ನಳ್ಳಿ ಮಹತ್ವಪಸ್ವಿ ಲಿಂಗೈಕ್ಯ ಬಸವಲಿಂಗ ಶಿವಾಚಾರ್ಯರ 66ನೇ ಪುಣ್ಯಸ್ಮರಣೆ ಕಾರ್ಯಕ್ರಮ ಸಡಗರ ಸಂಭ್ರಮದಿಂದ ನಡೆಯಿತು. ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರಾದ ಅಶೋಕ್ ಖೇಣಿಯವರು ಕಾರ್ಯಕ್ರಮವನ್ನುದ್ದೇಶಿಸಿ ಮಾತನಾಡುತ್ತಾ ಬಸವಣ್ಣನವರ ತತ್ವಾದರ್ಶಗಳು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು, ಬಸವ ಮಾರ್ಗದಲ್ಲಿ ನಡೆದರೆ ದೇಶದಲ್ಲಿ ಶಾಂತಿ ನೆಲೆಸುತ್ತದೆ ಎಂದು ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಮಠಾಧೀಶರು, ಜನಪ್ರತಿನಿಧಿಗಳು ಶಿವಕುಮಾರ್ ಪರ್ವತಮಠ್, ವಿಜಯ್ ಕುಮಾರ್, ದಯಾನಂದ ಸ್ವಾಮಿ, ಶಿವಯ್ಯ ಸ್ವಾಮಿ ಕಮಠಾಣ್ ಹಾಗೂ ಗ್ರಾಮದ ಗಣ್ಯರು, ಭಕ್ತರು ಇತರರು ಉಪಸ್ಥಿತರಿದ್ದರು. ಮನೆ ಕಟ್ಸ್ಕೊಡ್ತಾರ, ಹೊಟ್ಟೆ ಹಸಿದ್ರೆ ಕೆಲವು ಮಠಗಳಲ್ಲಿ ಪ್ರಸಾದನೆ ನಡೀತದೆ. ಆದ್ರೆ ಅವ್ರು ಕೊಡೋದು ಮನೆ ಕಟ್ಸ್ಕೊಡೋದಲ್ಲ, ಪ್ರಸಾದದಲ್ಲಿ ನಮಗೆ ಪ್ರಸಾದ ಕೊಡೋದಲ್ಲ, ಪ್ರಸಾದವನ್ನ ಸ್ವಾವಲಂಬಿ ಸ್ವಾಭಿಮಾನದಿಂದ ಬದುಕಲಿಕ್ಕೆ ಕೊಡುವಂತ ವಿಚಾರಗಳು. ಈ ವಿಚಾರದಿಂದ ನಾವು ಬದುಕಿರೋ ಮಟ್ಟಿಗೆ ನಾವು ಸ್ವತಃ ಶ್ರಮವನ್ನು ಹಾಕಿ ಸ್ವಾಭಿಮಾನದ ಬದುಕನ್ನು ಕಂಡುಕೊಳ್ಳಕ್ಕೆ ಮಾರ್ಗದರ್ಶನ ಮಾಡ್ತಾರೆ. ಇದನ್ನ ನಾವು ಎಷ್ಟು ಜನ ವಿಚಾರವಾಗಿ ಮಾಡ್ತೀವಿ? ಏನಾದರೂ ಯಾರಾದರೂ ಮಂತ್ರಿಸಿ ತಾಯಿ ಕೈ ಕಟ್ಟಿದ್ರೆ ನಾ ಶ್ರೀಮಂತ ಆಗ್ತೀನಿ ಅಥವಾ ನನ್ಗೊಂದು ಗಂಡು ಮಗು ಹುಟ್ಟುದ ಅಂದಿದ್ರೆ ಎಲ್ಲರೂ ಬಿಟ್ಕೊಡಕ್ಕೆ ಹೋಗ್ತೀವಿ. ಚೆಕ್ ಪೋಸ್ಟ್ ಇಟ್ಟುಕೊಂಡು ದೇವಸ್ಥಾನ ಫಸ್ಟ್ ದೇವಸ್ಥಾನ ಕರ್ಕೊಂಡು ಹೋಗ್ತಾನೆ. ದೇವಸ್ಥಾನ ಕರ್ಕೊಂಡು ಹೋಗೋದಕ್ಕೆ ದೇವಸ್ಥಾನ ಹೊರಗಡೆ ಅದು ಕಲ್ಲಿಂದ ಇದಿರ್ತದ, ಸಿಂಹ ಇರ್ತದ, ಸಿಂಹ ಇಟ್ಟಿರ್ತದ, ಅವ್ನು ನೋಡಿದ್ರೆ ಚೀಲ ಶುರು ಮಾಡ್ತಾನೆ. ಬೀದರ್ ನಗರದ ಪನ್ನರ್ಲಾಲ್ ಹಿರಲಾಲ್ ಕಾಲೇಜಿನ ಸೋಮವಾರ ನೇತಾಜಿ ಸುಭಾಷ್ ಚಂದ್ರ ಬೋಸರ 120ನೇ ಜಯಂತಿ ಆಚರಿಸಲಾಯಿತು. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಕುರಿತು ಮಕ್ಕಳಿಗೆ ತಿಳಿಸಿಕೊಡುವಲ್ಲಿ ಸರ್ಕಾರಗಳು ವಿಫಲವಾಗುತ್ತಿವೆ. ಯುವ ವಿದ್ಯಾರ್ಥಿಗಳಿಗೆ ಸುಭಾಷ್ ಚಂದ್ರ ಬೋಸ್ ಬಗ್ಗೆ ಹೆಚ್ಚಿನ ಮನವರಿಕೆ ಮಾಡಬೇಕಾಗಿದೆ ಎಂದು ಕಾರ್ಮಿಕ ಸಂಘಟನೆಯ ರಾಜ್ಯ ಮುಖಂಡ ಎಸ್.ಎಂ. ಶರ್ಮಾ ಹೇಳಿದರು. ಸುಭಾಷ್ ಚಂದ್ರ ಬೋಸರು ಯುವ ಜನತೆಯ ನೆಚ್ಚಿನ ನಾಯಕರಾಗಿದ್ದಾರೆ. ನೇತಾಜಿ ಬಗ್ಗೆ ಯುವಕರಿಗೆ ಬಹಳಷ್ಟು ತಿಳಿಸಿಕೊಡಬೇಕಾಗಿದೆ ಎಂದು ಎಐಡಿವೈಎಸ್ಪಿ ಜಿಲ್ಲಾ ಸಂಚಾಲಕ ಮಹಾನ್ ನಾಡಗೌಡ ತಿಳಿಸಿದರು. ಕಾರ್ಯಕ್ರಮದಲ್ಲಿ ಪನ್ನಾಲಾಲ್ ಹಿರಲ್ಲ ಮತ್ತು ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯ ಪ್ರಾಚಾರ್ಯ ಬಸವರಾಜ ಬುಳ್ಳ, ಉಪನ್ಯಾಸಕರಾದ ವಿಎಚ್ ಹೊಸಮನಿ, ಜಿ ಇಂದುಮತಿ, ಕಾಲೇಜಿನ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ನಮ್ಮ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ನೇತಾಜಿ ದಿನಾಚರಣೆ ಅವರ ಪಟ್ಟಿನಲ್ಲೇ ಇಲ್ಲ. ನಮ್ಮ ನಾಯಕರು ಅಂದ್ರೆ ಇವಾಗಿನ ಯಾರು ನಾಯಕರು ಅಂತಿದ್ದಾರೆ, ನಮ್ಮ ದೇಶದ ಆಳ್ವಿಕೆ ಮಾಡ್ತಕ್ಕಂಥ ನಾಯಕರು, ಅವ್ರು ಯಾರು ಕೂಡ ನೇತಾಜಿನ ನೆನೆಸ್ತಾನೂ ಇಲ್ಲ, ನೇತಾಜಿನ ನಿಮ್ಮ ಮುಂದೆ ಕೂಡ ಹೇಳ್ತಾ ಇಲ್ಲ, ಮನೆಯಲ್ಲಿ ಮಕ್ಕಳಿಗೂ ಹೇಳ್ತಾ ಇಲ್ಲ. ಇದು ದುರಂತ. ಯಾಕೆ ನಾವು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಮ್ಮ ಸಂಘಟನೆ ಎಐಡಿಎಸ್ಒ ಸಂಘಟನೆಗಳಿಂದ ನಾವು ಹಲವಾರು ಯಶಸ್ವಿ ಹೋರಾಟಗಳನ್ನ ಕಟ್ಟಿದ್ದೀವಿ. ವಿದ್ಯಾರ್ಥಿಗಳ ಸಮಸ್ಯೆಗಳು ತಗೊಂಡು, ಯುವಜನರ ಸಮಸ್ಯೆಗಳು ತಗೊಂಡು, ವಿದ್ಯಾರ್ಥಿಗಳ ಶೈಕ್ಷಣಿಕ ವಿದ್ಯಾರ್ಥಿ ವಿರೋಧಿ ನೀತಿಗಳು ಬಂದಾಗ ಯಶಸ್ವಿ ಹೋರಾಟಗಳನ್ನು ಬೆಳೆಸಿವಿ. ಈಗ ಹಲವಾರು ಉದಾಹರಣೆಗಳನ್ನು ಕೊಡಬಹುದು. ನಾವು ಶಿಕ್ಷಣದಲ್ಲಿ ಬರ್ತಕ್ಕಂಥ ವಿದ್ಯಾರ್ಥಿ ವಿರೋಧಿ, ಜನವಿರೋಧಿ ನೀತಿಗಳು, ಸೆಕ್ಸ್ ಎಜುಕೇಶನ್ ಅಂತ ತಂದಿದ್ರು. ಪ್ರೈಮರಿ ವಿದ್ಯಾರ್ಥಿಗಳಿಗೆ ಲೈಂಗಿಕ ಶಿಕ್ಷಣ
ಅದು ಬೇಕೇ ಆಗಿಲ್ಲ. ಇವ್ರು ಇನ್ಯಾವುದೋ ಸುಧಾರಣೆ ತರ್ತೀವಿ, ಏಡ್ಸ್ ನಿರ್ಮೂಲನೆ ಮಾಡ್ತೀವಿ ಅಂತೇಳಿ ವಿದ್ಯಾರ್ಥಿಗಳ ಮನಸ್ಸನ್ನು ಹಾಳು ಮಾಡತಕ್ಕಂಥ ಶಿಕ್ಷಣ ನೀತಿಯನ್ನು ತಂದಿದ್ರು. ಅದರ ವಿರುದ್ಧ ರಾಜ್ಯದಾದ್ಯಂತ ಚಳುವಳಿ ಆಯಿತು. ಅದರ ಚಳುವಳಿಯಿಂದ ವಾಪಸ್ ತಗೋಬೇಕಾಯ್ತು. ಲಾಟ್ರಿ ವಿರುದ್ಧ ಯಶಸ್ವಿ ಹೋರಾಟ ಆಯಿತು. ಆನ್ಲೈನ್ ಲಾಟ್ರಿ ಎಷ್ಟೋ ಜನ ವಿದ್ಯಾರ್ಥಿ ಯುವಕರು ಆಡಿ ಆತ್ಮಹತ್ಯೆ ಮಾಡ್ಕೊಳ್ತಿದ್ರು. ಇಂಥ ಹಲವಾರು ಯಶಸ್ವಿ ಚಳುವಳಿಗಳನ್ನ ಕಟ್ತಾ ಇರೋ ಸಂಘಟನೆ, ಚಳುವಳಿಗಾಗಿನೇ ನಾವು ಈ ಹುಟ್ಟಿರೋ ಸಂಘಟನೆಗಳು AIDS, AIDY ಸಮಾಜದಲ್ಲಿ ನೀವು ನನಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವತಂತ್ರ ಕೊಡ್ತೀನಿ ಅಂತೇಳಿ ಇಡೀ ಸ್ವತಂತ್ರ ಸಂಗ್ರಾಮದಲ್ಲಿ ಯುವ ಜನರ ನೆಚ್ಚಿನ ನಾಯಕನಾಗಿ ಹಾಗೂ ಇಡೀ ಭಾರತದಲ್ಲಿ ವಿದ್ಯುತ್ ಸಂಚಲನ ಮೂಡಿಸಿದಂತ ನಾಯಕ ಚಂದ್ರ ಬೋಸ್. ನೇತಾಜಿಯವರ ಬಗ್ಗೆ ನಾವು ತಿಳ್ಕೊಳ್ಳೋದು ಬಹಳಷ್ಟಿದೆ. ನಮ್ಮ ಪುಸ್ತಕದಲ್ಲಿ ಅವರ ಬಗ್ಗೆ ಕೊಡ್ತೀನಿ, ಕೇವಲ ಕಿರು ಪರಿಚಯ ಅನ್ನೋದು ಕಡಿಮೆನೆ. ಸುದ್ದಿ ಸಮಯದಲ್ಲೊಂದು ಚಿಕ್ಕ ಬ್ರೇಕ್ ನಂತರ ಸುದ್ದಿ ಮುಂದುವರಿಯುವುದು. ಬೀದರ್ನ ವೈದ್ಯಕೀಯ ಕ್ಷೇತ್ರದಲ್ಲಿ ಹೆಸರುವಾಸಿಯಾಗಿರುವ ಡಾಕ್ಟರ್ ಚಂದ್ರಕಾಂತ್ ಗುದ್ಗೆ ಅವರು ನಗರದ ಹೃದಯ ಭಾಗದಲ್ಲಿ ಅತ್ಯಾಧುನಿಕ ಯಂತ್ರೋಪಕರಣ ಹಾಗೂ ನುರಿತ ತಜ್ಞ ವೈದ್ಯರ ತಂಡದೊಂದಿಗೆ ಗುದ್ಗೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭಿಸಿದ್ದಾರೆ. ಈ ಆಸ್ಪತ್ರೆಯಲ್ಲಿ ಡಯಾಲಿಸಿಸ್ ಯೂನಿಟ್, ಮಾಡ್ಯುಲರ್ ಆಪರೇಷನ್ ಥಿಯೇಟರ್, ಲ್ಯಾಪ್ರೋಸ್ಕೋಪಿ, ಎಂಡೋಸ್ಕೋಪಿ, ಹೈಟೆಕ್ ಲೇಬರ್ ರೂಮ್, ಅಲ್ಟ್ರಾಸೌಂಡ್, 2D ಎಕೋ, ಸಿಆರ್ಮ್, ಡಿಜಿಟಲ್ ಎಕ್ಸ್ರೇ, ಫಿಸಿಯೋಥೆರಪಿ ಚಿಕಿತ್ಸೆ ಸೇರಿದಂತೆ MICU, ICU, SICU, NICU, ಸ್ಟೆಪ್-ಡೌನ್ ಇಂಟೆನ್ಸಿವ್ ಕೇರ್ ಯೂನಿಟ್ ಸೌಲಭ್ಯ ಒಳಗೊಂಡಂತೆ ಶೇರಿಂಗ್ ರೂಮ್, ಸ್ಪೆಷಲ್ ರೂಮ್, ಡಿಲಕ್ಸ್ ರೂಮ್, ಶೂಟ್ ರೂಮ್, 24 ಅವರ್ಸ್ ಆಕ್ಸಿಡೆಂಟ್ ಆ್ಯಂಡ್ ಎಮರ್ಜೆನ್ಸಿ, ಫಾರ್ಮಸಿ, ಆಂಬ್ಯುಲೆನ್ಸ್ ಸೇರಿದಂತೆ ಲ್ಯಾಬೊರೇಟರಿ ಲಭ್ಯವಿರುತ್ತದೆ. ಚಿಕಿತ್ಸೆಗಾಗಿ ಬೇರೆ ರಾಜ್ಯ ಹಾಗೂ ಬೇರೆ ಜಿಲ್ಲೆಗಳಿಗೆ ಹೋಗುವ ಅವಶ್ಯಕತೆ ಇಲ್ಲ. ಯಾವುದೇ ತರಹದ ಕಾಯಿಲೆ ಇದ್ದರೆ ಗುದ್ಗೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಗುದ್ಗೆ ಆಸ್ಪತ್ರೆ ನಂಬರ್ 8-11-4 ಸ್ಟೇಡಿಯಂ ರೋಡ್, ಕೇಂದ್ರ ಬ್ಯಾಂಕ್ ಎದುರುಗಡೆ, ಬೀದರ್. ಸಂಪರ್ಕಿಸಲು ದೂರವಾಣಿ 08482 22684 ಮತ್ತು 9880966842. ಮತ್ತೊಮ್ಮೆ ಸುದ್ದಿ ಸಮಯಕ್ಕೆ ಸ್ವಾಗತ. ಶ್ರೀ ಸತ್ಯಸಾಯಿ ಸೇವಾ ಸಮಿತಿ ವತಿಯಿಂದ ಬೀದರ್ ನಗರದಲ್ಲಿ ಅಪರಾಧಗಳನ್ನು ನಿಯಂತ್ರಿಸುವಲ್ಲಿ ಆಧ್ಯಾತ್ಮಿಕ ಪಾತ್ರ ಕುರಿತು ಕಾಲೇಜಿನ ವಿದ್ಯಾರ್ಥಿಗಳಿಗೆ ಭಾಷಣ ಸ್ಪರ್ಧೆ ಏರ್ಪಡಿಸಲಾಗಿತ್ತು. ಬೀದರ್ ನಗರದ ಶ್ರೀ ಸತ್ಯಸಾಯಿ ದೇವಾಲಯದಲ್ಲಿ ಶ್ರೀ ಸತ್ಯಸಾಯಿ ಸೇವಾ ಸಮಿತಿ ವತಿಯಿಂದ 10 ಬಾರಿಗೆ ಭಾಷಣ ಸ್ಪರ್ಧೆಯನ್ನು ಆಯೋಜಿಸಲಾಗಿದೆ. ಈ ಸ್ಪರ್ಧೆಯಲ್ಲಿ ವಿಜೇತರಿಗೆ ಪ್ರಶಸ್ತಿ, ಪ್ರಮಾಣ ಪತ್ರ ನೀಡಿ ಗೌರವಿಸಲಾಗುವುದು ಎಂದು ಸೇವಾ ಸಮಿತಿ ಜಿಲ್ಲಾ ಸಂಚಾಲಕ ಬಾಬುರಾವ್ ಪ್ರಭಾಜಿ ತಿಳಿಸಿದರು. ಸಮಾಜದ ಹಿತಕ್ಕಾಗಿ PUC ಪದವಿ, ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿಗಳಿಗಾಗಿ ಭಾಷಣ ಸ್ಪರ್ಧೆ ಏರ್ಪಡಿಸಲಾಗುತ್ತಿದೆ. ಪಂಚೇಂದ್ರಿಯಗಳು ನಿಯಂತ್ರಣದಲ್ಲಿದ್ದರೆ ಅಪರಾಧಗಳು ಆಗುವುದಿಲ್ಲ. ಆಧ್ಯಾತ್ಮಿಕದ ಬಗ್ಗೆ ತಿಳಿಸುವುದು ಇಂದಿನ ಅಗತ್ಯವಾಗಿದೆ ಎಂದು ಸೇವಾ ಸಮಿತಿಯ ಅಧ್ಯಕ್ಷ ಅಮರನಾಥ್ ಫುಲೇಕರ್ ತಿಳಿಸಿದರು. ಉತ್ತಮ ವಿಚಾರಗಳು ಮನದಲ್ಲಿದ್ದರೆ ಅಪರಾಧಗಳು ಕಡಿಮೆಯಾಗುತ್ತವೆ. ಕೆಟ್ಟದ್ದು ಒಳ್ಳೆಯದು ಒಂದೇ ನಾಣ್ಯದ 2 ಮುಖಗಳು ಎಂದು ಭಾಷಣ ಸ್ಪರ್ಧಿ ವಿದ್ಯಾರ್ಥಿನಿ ಅನಿಸಿಕೆಯಾಗಿದೆ. ಈ ಕಾರ್ಯಕ್ರಮದಲ್ಲಿ ಹರ್ಷವರ್ಧನ್, ರಮೇಶ್ ಪೂಜಾರಿ, ಪ್ರೊಫೆಸರ್ ಹಾಗಿರ್ ರಾವ್, ಡಾಕ್ಟರ್ ಮಾಣಿಕ್ ರಾವ್, ಡಾಕ್ಟರ್ NV ಜಾಧವ್, ಡಾಕ್ಟರ್ ಶೀಲಾ ಬೈರಾದಾರ್, ವಿಮಲಾಬಾಯಿ ಫುಲೇಕರ್, ಇಂದಿರಾಬಾಯಿ ಕುಲಕರ್ಣಿ, ಮುರಳಿ ಸಾಮಂತ್, ಸುನಿಲ್ ಕುಲಕರ್ಣಿ, ಕಲ್ಲಪ್ಪ ತಗಾರೆ, ಶ್ರೀನಿವಾಸ್ ಕುಲಕರ್ಣಿ, ರಾಜ್ಕುಮಾರ್ ಬಿರಾದಾರ್, ವೀರಶೆಟ್ಟಿ ಕೋಟೆ ಹಾಗೂ ವಿವಿಧ ಕಾಲೇಜಿನ ಸ್ಪರ್ಧಿಗಳು ಭಾಗವಹಿಸಿದರು. ಬೇಡ, ಕೊಲ್ಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ಇದಿರ ಅಳಿಯಲು ಬೇಡ. ಅದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗನ ಶರಣರ ಅನಸು. ಅಪರಾಧ ಎನ್ನುವ ಶಬ್ದ ಮೊದಲು ಬರಲು ಕಾರಣ ಮನುಷ್ಯನು ತನ್ನ ಎಲ್ಲ ಕೆಲಸಗಳು ಏನು ಕೆಲಸ ಮಾಡ್ತಾ ಇದ್ದೀನಿ ಅನ್ನೋದು ಫಸ್ಟ್ ಅವನು ಅರಿತಿರಬೇಕು. ಆಮೇಲೆ ಅವನು ಅಪರಾಧಗಳನ್ನು ಮಾಡೋಕ್ಕೆ ಹೋಗಬೇಕು. ಅಪರಾಧ ಮಾಡಿದರೆ ತುಂಬ ಕೆಟ್ಟದ್ದು, ಅದು ಒಳ್ಳೆಯದಲ್ಲ. ಒಳ್ಳೆಯದು ಕೆಟ್ಟದು ಎನ್ನುವುದು ಒಂದು ನಾಣ್ಯದ 2 ಮುಖಗಳಿದ್ದಂತೆ. ಸತ್ಯಸಾಯಿ ಸೇವಾ ಸಮಿತಿ ಬೀದರ್ ವತಿಯಿಂದ ಪ್ರತಿ ವರ್ಷ ಈ ಗೋಲ್ಡನ್ ಏಜ್ ಎಲೋಕೇಶನ್ ಕಾಂಪಿಟೇಷನ್ ಅಂಥೇಳಿ ಸುವರ್ಣ ವಯಸ್ಸಿನ ಭಾಷಣ ಸ್ಪರ್ಧೆ ಅಂಥೇಳಿ ನಾವು ಕಂಡಕ್ಟ್ ಮಾಡ್ತೀವಿ. ಸುಮಾರು ಸತತವಾಗಿ ಇವತ್ತು 10 ವರ್ಷದಿಂದ ಒಂದು ಎಲ್ಲ ಮಕ್ಕಳು ಸಹ ಇವತ್ತು ಒಂದು ಈ ವಿಷಯದ ಬಗ್ಗೆ ಮಾತಾಡ್ತಾರೆ. ವಿಷಯ ಅಂದರೆ ಅಪರಾಧಗಳನ್ನು ನಿಯಂತ್ರಿಸುವುದರಲ್ಲಿ ಆಧ್ಯಾತ್ಮಿಕತೆಯ ಪಾತ್ರ, ದ ರೋಲ್ ಆಫ್ ಸ್ಪಿರಿಚುಯಾಲಿಟಿ ಇನ್ ಕಂಟ್ರೋಲಿಂಗ್ ಆಫ್ ಕ್ರೈಮ್ಸ್ ಅನ್ನುವಂಥ ವಿಷಯ ಬಹಳ ಮುಖ್ಯವಾಗಿದೆ. ಇವತ್ತಿನ ದಿವಸ ನಮ್ಮ ಗೋಲ್ಡನ್ ಏಜ್ ಅಂದ ತಕ್ಷಣ ಸುವರ್ಣ ವಯಸ್ಸು. ಇವತ್ತು ಮಕ್ಕಳು ಬೇರೆ ಒಂದು ದಾರಿಯನ್ನು ಹಿಡಿಯಬಾರ್ದು ಅನ್ನುವಂಥ ಒಂದು ವಿಷಯನ ಇಟ್ಕೊಂಡು ಇವತ್ತಿನ ದಿವಸ ನಾವು ಆಧ್ಯಾತ್ಮಿಕ
ಕಥೆಯ ಬಗ್ಗೆ ನಾವು ಬಹಳಷ್ಟು ಜಾಗೃತಿಯನ್ನು ಮೂಡಿಸ್ತಾ ಪ್ರತಿ ಕಾಲೇಜಿನಿಂದ ಬೀದರ್ಲಿಂದ ಸುಮಾರು 40 ವಿದ್ಯಾರ್ಥಿಗಳನ್ನು ಕರೆದು ಅವರು ಸತತವಾಗಿ ಆ ಒಂದು ವಿಷಯದ ಮೇಲೆ ಭಾಷಣವನ್ನು ಮಾಡಿ ಇಲ್ಲಿ ನಾವು ಎವರ್ ಓಲ್ಡ್ ಶೀಲ್ಡ್ ಅಂತ ಹೇಳಿ ಕೊಡ್ತೀವಿ. ಆ ಪ್ರತಿ ವರ್ಷ ಒಂದೊಂದು ಕಾಲೇಜಿಗೆ ಹೋಗುತ್ತೆ. ಯಾವ ವರ್ಷ 3 ವರ್ಷ ಸತತವಾಗಿ ಒಂದು ಕಾಲೇಜಿಗೆ ಹೋಗುತ್ತೋ ಆ ಶೀಲ್ಡ್ ಅವ್ರ ಕಾಲೇಜಿಗೆ ಪರ್ಮನೆಂಟಾಗಿ ಕೊಟ್ಬಿಡ್ತೀವಿ. ಇಲ್ಲ ಅಂದರೆ ಪ್ರತಿ ವರ್ಷ ಅದು ಎವರ್ ಓಲ್ಡ್ ಅಂದರೆ ವರ್ಷಕ್ಕೆ ಯಾರು ಪ್ರಥಮ ಬರ್ತಾರೆ ಅವ್ರಿಗೆ ಕೊಡ್ತಾಯಿವೆ. ಮತ್ತು ಉಳಿದಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಕಾನ್ಸಲೇಷನ್ ಪ್ರೈಜಸ್ ಕೊಡ್ತೀವಿ. ಇದು ಪ್ರತಿ ವರ್ಷ ನಡೆಸ್ಕೊಂಡು ಬರುವಂಥ ಕಾರ್ಯಕ್ರಮ. ಸಾಯಿರಾಮ್. 10ನೇ ವರ್ಷದ ಬಾರಿಗೆ ನಾವು ಸುವರ್ಣ ವಯಸ್ಸಿನ ಭಾಷಣ ಸ್ಪರ್ಧೆ PUC ಡಿಗ್ರಿ ಮತ್ತು ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿಗಳಿಗಾಗಿ ಸಮಾಜದ ಹಿತ ಕಾಪಾಡುವ ನಿಟ್ಟಿನಲ್ಲಿ ಪ್ರತಿಯೊಂದು ಸಮಾಜವು ಅಚ್ಚುಕಟ್ಟಿನ ದಿಶೆಯಲ್ಲಿ ಸಾಗಬೇಕಾಗಿದೆ. ಅದಕ್ಕೆ ಪ್ರಮುಖರು ಅಂದರೆ ನಮ್ಮ ಸುವರ್ಣ ವಯಸ್ಸಿನ ವಿದ್ಯಾರ್ಥಿಗಳು. ಒಂದು ಕಡೆ ನಾವು ಮಕ್ಕಳಂದರೂ ತಪ್ಪಾಗಲ್ಲ. ಇದರಲ್ಲಿ ನಮ್ಮ ಮಕ್ಕಳು ಈ ಸುವರ್ಣ ವಯಸ್ಸೇನಿರ್ತದೆ ನಮ್ಮ ಪಂಚೇಂದ್ರಿಯಗಳನ್ನು ನಿಯಂತ್ರಣದಲ್ಲಿ ಇಟ್ಕೊಂಡು ಸುಮಾರು 16 ವರ್ಷದಿಂದ 37 ವರ್ಷದವರೆಗೆ ಅವರ ಜೀವನನ ಚೌಕಟ್ಟಿನಲ್ಲಿ ಆಧ್ಯಾತ್ಮಿಕವನ್ನು ಅದರ ಜೊತೆಯಲ್ಲಿ ಅಳವಡಿಸ್ಕೊಂಡು ನಾವು ಜೀವನ ಸಾಗಿಸಿದರೆ ಯಾವ ಅಪರಾಧಗಳನ್ನು ಆಗೋದರಲ್ಲಿ ಯಾವುದು ಒಂದು ನಾವು ಏನು ಹೇಳ್ತೀವಿ ಅದಕ್ಕೆ ದೋಷ ಅಂತ ಹೇಳ್ತೀವಿ, ಆ ದೋಷನೇ ಬರೋದಿಲ್ಲ. ಅಪರಾಧ ಯಾವಾಗ ಆಗುತ್ತೆ ಆಧ್ಯಾತ್ಮಿಕ ತಿಳ್ಕೊಂಡ್ರೆ ನಾವು ಆಗೋದಿಲ್ಲ. ಆಧ್ಯಾತ್ಮಿಕತೆ ಬಗ್ಗೆ ನಾವು ತಿಳ್ಕೊಳ್ಬೇಕು, ಭಯ ಭಕ್ತಿ ಇರಬೇಕು, ಹಿರಿಯರು ಗೌರವರನ್ನು ನಾವು ಗೌರವಿಸಬೇಕು. ಯಾವುದೇ ಸಮಾಜದಲ್ಲಿ ಒಳ್ಳೆಯ ಆದರ್ಶ ವ್ಯಕ್ತಿಗಳಾಗಿ ನಾವು ಬಾಳಬೇಕಾದ್ರೆ ಆಧ್ಯಾತ್ಮಿಕತೆ ಜೊತೆಯಲ್ಲಿ ನಾವು ಇರಲೇಬೇಕು. ಭಯ ಭಕ್ತಿಯಿಂದ ನಾವು ಜೀವನ ಸಾಗಿಸಲಿಕ್ಕೆ ಸಾಧ್ಯ. ಈ ದಿಶೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಾವು ಸುವರ್ಣ ವಯಸ್ಸಿನ ಭಾಷಣ ಸ್ಪರ್ಧೆಯನ್ನು ನಾವು ಕಾಲೇಜು ವಿದ್ಯಾರ್ಥಿಗಳಾಗಿ ಆಯೋಜಿಸಿದ್ದೇವೆ. ಈ ದೇಶದಲ್ಲಿ ನಮ್ಮ ಎಲ್ಲ ಸಮಿತಿಯ ಸದ್ಭಕ್ತರು ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ನಾವು ಒಳ್ಳೆಯ ಒಂದು ಶುಭಾನು ಕೋರುತ್ತಾ ಅವರ ಸುಖಮಯ ಪ್ರಗತಿಯ ಜೀವನ ಮುಂದೆ ಪ್ರಜ್ವಲವಾಗಿದ್ದರಲ್ಲಿ ಯಾವುದೇ ಸಂದೇಶ ಇಲ್ಲ. ಈ ಅಪರಾಧಗಳನ್ನು ನಿಯಂತ್ರಿಸುವಲ್ಲಿ ಆಧ್ಯಾತ್ಮಿಕತೆ ಅಳವಡಿಸಿಕೊಳ್ಳಬೇಕಾಗಿ ನಾವು ಎಲ್ಲರಲ್ಲೂ ಕೇಳ್ಕೊತಾ ಶುಕ್ಲತೀರ್ಥ ಸೇವಾ ಸಮಿತಿ ವತಿಯಿಂದ ನಾವದಗಿರಿಯಲ್ಲಿ ನಡೆದ ಸ್ವಾಮಿ ವಿವೇಕಾನಂದರ 154ನೇ ಜಯಂತಿ ಕಾರ್ಯಕ್ರಮ ಪೂಜ್ಯ ಜ್ಯೋತಿರ್ಮಾನಂದ ಸ್ವಾಮೀಜಿ ಉದ್ಘಾಟಿಸಿದರು. ಸ್ವಾಮಿ ವಿವೇಕಾನಂದರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಪೂಜ್ಯ ಜ್ಯೋತಿರ್ಮಯಾನಂದ ಸ್ವಾಮಿಗಳು ಮಾತನಾಡುತ್ತಾ, ನೈಜ ಭಾರತದ ಶಕ್ತಿ ಗುಡಿಸಲುಗಳಲ್ಲಿ ಇದೆ. ಶೋಷಿತರಿಗೆ, ತುಳಿತಕ್ಕೊಳಗಾದವರಿಗೆ ಶಿಕ್ಷಣ ನೀಡಿದರೆ ಭಾರತ ದೇಶ ಪ್ರಗತಿ ಸಾಧಿಸುತ್ತದೆ ಎಂದು ಅವರು ತಿಳಿಸಿದರು. ಈ ವೇಳೆ ನವರಸ ಕಲಾ ಬಳಗದ ವೈಜನಾಥ್ ಸಜ್ಜನ್ ಶೆಟ್ಟಿ ಹಾಸ್ಯ ಸಂಜೆ ನಡೆಸಿಕೊಟ್ಟರು. ಈ ಕಾರ್ಯಕ್ರಮದಲ್ಲಿ ಉದ್ಯಮಿ ಬಸವರಾಜ್ ಕತ್ತೆ, ಶಿವರಾಯ್ ಪಾಟೀಲ್, ಸಿದ್ದರಾಮಯ್ಯ ಹಿರೇಮಠ್, ಮಲ್ಲಿಕಾರ್ಜುನ್ ಟೆಂಕಸಾಲೆ, ಸಂಜು ಕುಮಾರ್ ಹಂಗರಗೆ, ಸಂತೋಷ್ ರಾಮ್ಕೊಂಡೂರ್, ವಿನೋದ್ ಕುಮಾರ್ ಹೊನ್ನ ಸೇರಿದಂತೆ ನಾವದಗಿರಿಯ ಯುವಕರು, ಮಕ್ಕಳು ಉಪಸ್ಥಿತರಿದ್ದರು. ಇವತ್ತು ನಾವದಗಿರಿಯಲ್ಲಿ ಆ ಸ್ವಾಮಿ ವಿವೇಕಾನಂದರ ಕರೆಗೆ ಹೋಗೊಟ್ಟಂತ ಒಂದಷ್ಟು ಜನ ಯುವ ತರುಣರು ಸಂಘಟನೆಗೊಂಡಿದ್ದು ಬಹಳ ಸಂತೋಷದ ವಿಚಾರ. ಇದೆಯಲ್ಲ, ಇದು ನೈಜ ಬೀದರು. ಹೇಗೆ ನೈಜ ಭಾರತ ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ನೈಜ ಭಾರತ ಮಹಲ್ನಲ್ಲಿ ಇಲ್ಲ, ಅದು ಬಡವನ ಗುಡಿಸಲಿನಲ್ಲಿದೆ, ಮೀನುಗಾರನ ಆ ಒಂದು ದೊಡ್ಡೆಯಲ್ಲಿದೆ. ಆ ಏನು ನಾವು ಕೆಳ ವರ್ಗದವರು ತುಳಿತಕ್ಕೆ ಒಳಗಾದರು ಅಂತ ಹೇಳ್ತೇವರಲ್ಲ, ಅಲ್ಲಿ ನಿಜವಾದ ಭಾರತ ಬದುಕಿದೆ ಅಂತ ಸ್ವಾಮಿ ವಿವೇಕಾನಂದ ಕಂಡುಕೊಂಡಿದ್ರು. ಹಾಗಾಗಿ ಎಲ್ಲಿವರೆಗೂ ನಾವು ಅವ್ರಿಗೆ ಗಮನ ಕೊಡಲು, ಎಲ್ಲಿವರೆಗೂ ಅವ್ರಿಗೆ ಶಿಕ್ಷಣ ಕೊಡಲು, ಅಲ್ಲಿವರೆಗೂ ನಾವು ಬಲಿಷ್ಠ ಭಾರತವನ್ನ ಕಟ್ಟಲಿಕ್ಕೆ ಸಾಧ್ಯವಿಲ್ಲ. ನಮ್ಮ ದೇಶದ ಒಂದು ದುರಂತ ಅಂತಂದ್ರೆ ಆ
ಜನಗಳನ್ನ ಕಡೆಗಣಿಸಿದ್ದೇ ದುರಂತ ಅಂತ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಹಾಗಾಗಿ ಆ ಜನರು ನೈಜ ಭಾರತದ ಒಂದು ಶಕ್ತಿಯನ್ನ ಅವರಲ್ಲಿ ಇದೆ. ಆ ಶಕ್ತಿಯನ್ನು ನಾವು ಜಾಗೃತಗೊಳಿಸಬೇಕು, ಅವರಿಗೆ ಶಿಕ್ಷಣ ಕೊಡಬೇಕು, ಅವರಿಗೆ ನಾವು ಆ ಮಾನವೀಯತೆಯನ್ನು ಕೊಡಬೇಕು, ಅವರಿಗೆ ನಾವು ಊಟವನ್ನು ಕೊಡಬೇಕು, ಅವರಿಗೆ ಶಿಕ್ಷಣ ಕೊಡಬೇಕಂತ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಎಷ್ಟು ಕೊನೆಯಲ್ಲಿ ಮುಖ್ಯಾಂಶಗಳು. ಅವರ ಶಾಸಕ ಪ್ರಭು ಚವ್ಹಾಣರಿಂದ ಗ್ರಾಮ ಸಂಚಾರ, ಗ್ರಾಮಸ್ಥರ ಸಮಸ್ಯೆಗಳಿಗೆ ಸ್ಥಳದಲ್ಲಿಯೇ ಪರಿಹಾರ. ಭಾಲ್ಕಿ ತಾಲೂಕಿನ ಖಟಕ್ ಚಿಂಚೋಳಿಯಲ್ಲಿ ಲಿಂಗೈಕ್ಯ ಬಸವಲಿಂಗ ಶಿವಾಚಾರ್ಯರ 66ನೇ ಪುಣ್ಯ ಸ್ಮರಣೆ. ಪನ್ನರ್ಲಾಲ್ ಹೇರ್ಲಾಲ್ ಕಾಲೇಜಿನಲ್ಲಿ ಸುಭಾಷ್ ಚಂದ್ರ ಬೋಸರ 120ನೇ ಜಯಂತಿ ಆಚರಣೆ. ಸತ್ಯಸಾಯಿ ಸೇವಾ ಸಮಿತಿ ವತಿಯಿಂದ PUC ಪದವಿ ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ ಭಾಷಣ ಸ್ಪರ್ಧೆ. ಶುಕ್ಲ ತೀರ್ಥ ಸೇವಾ ಸಮಿತಿ ವತಿಯಿಂದ ಸ್ವಾಮಿ ವಿವೇಕಾನಂದರ 154ನೇ ಜಯಂತಿ ಆಚರಣೆ. ಇಲ್ಲಿವರೆಗೂ ಸುದ್ದಿ ನೀಡಿದ ನಾನು ಸತೀಶ್ ಕುಮಾರ್ ಬಿರಾದರ್. ಮುಂದಿನ ಸುದ್ದಿಯೊಂದಿಗೆ ಭೇಟಿ ಹೋಗೋಣ. ವಂದನೆಗಳು. ಬೀದರ್ನ ವೈದ್ಯಕೀಯ ಕ್ಷೇತ್ರದಲ್ಲಿ ಹೆಸರುವಾಸಿಯಾಗಿರುವ ಡಾಕ್ಟರ್ ಚಂದ್ರಕಾಂತ್ ಗುದ್ಗೆ ಅವರು ನಗರದ ಹೃದಯ ಭಾಗದಲ್ಲಿ ಅತ್ಯಾಧುನಿಕ ಯಂತ್ರೋಪಕರಣ ಹಾಗೂ ನುರಿತ ತಜ್ಞ ವೈದ್ಯರ ತಂಡದೊಂದಿಗೆ ಗುದ್ಗೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭಿಸಿದ್ದಾರೆ. ಈ ಆಸ್ಪತ್ರೆಯಲ್ಲಿ ಡಯಾಲಿಸಿಸ್ ಯೂನಿಟ್, ಮಾಡ್ಯುಲರ್ ಆಪರೇಷನ್ ಥಿಯೇಟರ್, ಲ್ಯಾಪ್ರೋಸ್ಕೋಪಿ, ಎಂಡೋಸ್ಕೋಪಿ, ಹೈಟೆಕ್ ಲೇಬರ್ ರೂಮ್, ಅಲ್ಟ್ರಾಸೌಂಡ್, 2D ಎಕೋ, ಸಿಆರ್ಮ್, ಡಿಜಿಟಲ್ ಎಕ್ಸ್ರೇ, ಫಿಸಿಯೋಥೆರಪಿ ಚಿಕಿತ್ಸೆ ಸೇರಿದಂತೆ MICU, ICU, SICU, NICU, ಸ್ಟೆಪ್-ಡೌನ್ ಇಂಟೆನ್ಸಿವ್ ಕೇರ್ ಯೂನಿಟ್ ಸೌಲಭ್ಯ ಒಳಗೊಂಡಂತೆ ಶೇರಿಂಗ್ ರೂಮ್, ಸ್ಪೆಷಲ್ ರೂಮ್, ಡಿಲಕ್ಸ್ ರೂಮ್, ಶೂಟ್ ರೂಮ್, 24 ಅವರ್ಸ್ ಆಕ್ಸಿಡೆಂಟ್ ಆ್ಯಂಡ್ ಎಮರ್ಜೆನ್ಸಿ, ಫಾರ್ಮಸಿ, ಆಂಬ್ಯುಲೆನ್ಸ್ ಸೇರಿದಂತೆ ಲ್ಯಾಬೊರೇಟರಿ ಲಭ್ಯವಿರುತ್ತದೆ. ಚಿಕಿತ್ಸೆಗಾಗಿ ಬೇರೆ ರಾಜ್ಯ ಹಾಗೂ ಬೇರೆ ಜಿಲ್ಲೆಗಳಿಗೆ ಹೋಗುವ ಅವಶ್ಯಕತೆ ಇಲ್ಲ. ಯಾವುದೇ ತರಹದ ಕಾಯಿಲೆ ಇದ್ದರೆ ಗುದ್ಗೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಗುದ್ಗೆ ಆಸ್ಪತ್ರೆ ನಂಬರ್ 8-11-4 ಸ್ಟೇಡಿಯಂ ರೋಡ್, ಕೇಂದ್ರ ಬ್ಯಾಂಕ್ ಎದುರುಗಡೆ, ಬೀದರ್. ಸಂಪರ್ಕಿಸಲು ದೂರವಾಣಿ 08482 226884 ಮತ್ತು 9880 966 842.